ರೈತರ ಬದುಕು ಹೇಗಿದೆ ಅಂತೇಳಿ ಜನತಾ ಮೀಡಿಯಾ ಸಂಪೂರ್ಣವಾಗಿ ತೋರಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದೇವೆ. ಕೃಷಿ ನಮ್ಮ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚನ್ನಕೇಶವ್. ಈ ಔಷಧಿಗಳ ಆವಳಿ, ಈಗ ನೀವು ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಒಂದು ಕಾರ್ಯದರ್ಶಿ ಆಗಿದ್ದೀರಿ ರೈತ ಸಂಘಕ್ಕೆ. ನಿಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಅಥವಾ ರಾಜ್ಯದ ರೈತರಿಗೆ ಯಾವ ಕಂಪನಿಯ ಒಂದು ಔಷಧಿಗಳನ್ನ ಬಳಸಿದ್ರೆ ಒಂದು ಉತ್ತಮ ಕ್ವಾಲಿಟಿ ಅನ್ನು ನಾವು ಪಡಿಬೋದು ಅಂತ ಏನಾರ ಸಂದೇಶ ಕೊಡೋಕೆ ಬಯಸ್ತೀರಾ? ಯಾಕೆಂದರೆ ಈಗಾಗಲೇ ತುಂಬ ಅದರಲ್ಲಿ ಈಗ ಔಷಧಿಗಳಲ್ಲೇ ನೂರಾರು ಔಷಧಿ ಕಂಪನಿಗಳಾಗೋಗಿದೆ. ಯಾವುದನ್ನು ತಗೋಬೇಕು ಅಂತ ಗೊತ್ತಿಲ್ಲ, ಹೇಗೆ ಹೊಡಿಬೇಕು ಅಂತ ಗೊತ್ತಿಲ್ಲ. ಸರ್, ಈಗ ಔಷಧಿ ಇಂಥ ಕಂಪನಿದು ಅಂತ ಹೇಳಕ್ ಬರೋದಿಲ್ಲ. ಯಾಕೆ ಅಂತಂದ್ರೆ ಈಗ ಟ್ರಿಪ್ಸು ಮೈಟ್ಸು ಅಂತ ಬೀಳ್ತದೆ ಇದಕ್ಕೆ. ಅದು ಸಂತಾನೋತ್ಪತ್ತಿ ಬಹಳ ಜೋರು ಸರ್ ಅದರದ್ದು. ಅಂದರೆ ಔಷಧಿ ಹೊಡೆದಿನಿ, ಎಲ್ಲೂ ಒಂದು ಹುಳ ಕಾಣ್ತಾ ಇಲ್ಲ. ಸ್ಪ್ರೇ ಮಾಡ್ತಾ ಇರ್ತೀವಿ, ಈ ಗಿಡದ ಹತ್ರ ಬಂದಿರ್ತೀವಿ, ದಿಢೀರಂತ ಗಾಳಿ ಬರ್ತದೆ, ಆ ಒಂದು ಜಾಗದಲ್ಲಿ ಎಲ್ಲೋ ಬಿದ್ದಿರಲ್ಲ, ಅಲ್ಲಿ ಹಾಗೆ ಉಳ್ಕೊಂಬಿಡ್ತದೆ. ಅಂಥ ಸಂದರ್ಭದಲ್ಲಿ ಭಾಳ ಸಮಸ್ಯೆ ಆಗ್ತವೆ ಕೆಲವೆಲ್ಲನೂ. ನಾವು ಒಂದೊಂದು ಕಂಪ್ನಿ ಅಂತ ಹೇಳಕ್ಕೆ ಬರಲ್ಲ ಸರ್. ಇದು ಟ್ರಿಪ್ಸ್ಗೆ ಒಂಥರ ಔಷಧಿ ಹೊಡಿಬೇಕು, ರೋಗಕ್ಕೆ ಒಂಥರ ಔಷಧಿ ಹೊಡಿಬೇಕು. ಆಮೇಲೆ ಇದರ ಗ್ರೋತ್ ಬೆಳವಣಿಗೆ ಆಗೋದಕ್ಕೆ ನೋಡಿ, ಇದು ದಪ್ಪ ಇದೆ, ಇದು ಸಣ್ಣ ಇದೆ, ಇದ್ರ ಜೊತೆಗೆ ಇದು ಈಕ್ವಲ್ ಬರಬೇಕಾದ್ರೆ ಒಂಚೂರು ಅದಕ್ಕೆ ಟಾನಿಕ್ ಹೆಲ್ತಿ ಫುಡ್ ಅಂತ ಅದಕ್ಕೆ ಜೊತೆ ಕೊಡಬೇಕು. ಒಂದ್ ಅಂಗಡಿಗೆ ಹೋದ್ರೆ ಅವನೊಂದು ಕಂಪ್ನಿ ಬೇರೆ ಕೊಡ್ತಾನೆ, ಇನ್ನೊಂದು ಅಂಗಡಿಗೆ ಹೋದ್ರೆ ಇನ್ನೊಬ್ಬ ಬೇರೆ ಕಂಪ್ನಿ ಕೊಡ್ತಾನೆ. ಅವ್ರಿಗೆ ಯಾವ್ಯಾವ್ದು ಬೇಕೋ ಅದನ್ನ ಅವ್ರಿಗೆ ಎಷ್ಟು ಆಯ್ಕೆ ಮಾಡ್ಕೊಂಡು ಸಿಗುತ್ತೆ, ಹೌದೌದು, ಅವ್ರಿಗೆ ಯಾವ ತರ ಬೇಕು ಆ ತರ ರೈತರಿಗೆ ಕೊಡುವಂತದನ್ನ ಮಾಡ್ತಾ ಇದಾರೆ ಔಷಧಿಗಳನ್ನ. ಹೌದು, ಹಿಂಗಿದ್ದಾಗ ಅವರು ರೈತರು ಯಾವ ರೀತಿ ಅದನ್ನ ಮೇಂಟೈನ್ ಮಾಡಬೇಕು ಸರ್? ರೈತರು ಈಗ ಈ ದಾಳಿಂಬೆ ಬೆಳೆಗಾರರ ಸಂಘ ಅಂತ ಒಂದಿದೆ, ಈ ನಾವೆಲ್ಲ ಅದಕ್ಕೆ ಹೋಗ್ತಾ ಇರ್ತೀವಿ ಮೀಟಿಂಗ್ಗಳಿಗೆಲ್ಲ, ಸಭೆಗಳಿಗೆಲ್ಲ. ಅಲ್ಲಿ ವಿಜ್ಞಾನಿಗಳು ಬರ್ತಾರೆ, ಸಾಕಷ್ಟು ಹಳೆ ರೈತರು ಬರ್ತಾರೆ. ಈ ಯಾವ್ಯಾವುದು ರೋಗಕ್ಕೆ ಏನೇನು ಔಷಧಿ ಹೊಡೆದ್ರೆ ಯಾವ್ಯಾವ ಹಂತದಲ್ಲಿ ಕಡಿಮೆ ಆಗ್ತದೆ, ಏನು ಔಷಧಿ ಹೊಡಿಬೇಕು ಅಂತೇಳಿ ಅವ್ರು ಗೈಡ್ ಮಾಡ್ತಾರೆ. ಆಮೇಲೆ ನಾವು ಔಷಧಿಗಳಲ್ಲಿ ಬೇರೆ ಬೇರೆ ಅಂಗಡಿಗಳು ನೋಡಿ ಎಲ್ಲ ಮಾಡಿ ಟೈಮ್ಗೂ ಕೆಲವು ನಾವು ಹೇಳಿದ ಔಷಧಿ ಸಿಗಲ್ಲ ಆ ಅಂಗಡಿಯಲ್ಲಿ. ಈಗ ಎಲ್ಲ ರೈತರು ದುಡ್ಡು ಇರುತ್ತೆ ಅಂತ ಇಲ್ಲ. ಈಗ 100ಕ್ಕೆ 90% ರೈತರು ಸಾಲ ತಗೊಂಬರ್ತಾರೆ. ಸಾಲ ತರಕ್ಕೆ ಹೋದಾಗ ಅವನು ಹೇಳಿದ್ದ ಔಷಧಿನೇ ನಾವು ತರಬೇಕು. ಎಷ್ಟೋ ಅಂಗಡಿಗಳಲ್ಲಿ ರೈತರ ಸಮಸ್ಯೆ ಇದಾಗಿದೆ. ಕೆಲವು ಅಂಗಡಿಗಳಲ್ಲಿ ನಾವೇನು ಮಾಡ್ತೀರಿ, ನಮಗೆ ಅನುಕೂಲ ಇರೋ ಅಂಗಡಿಗಳು, ನಮಗೆ ಚೆನ್ನಾಗಿ ಅವ್ನು ಕೊಡ್ತಾನೆ ಅನ್ನೋ ಭರವಸೆ ಇರೋ ಅಂಗಡಿಯಲ್ಲಿ, ಅಪ್ಪ ನೋಡಿ ಈಗ ಈ ಥರ ಇದೆ, ಮೊನ್ನೆ ಇಂಥ ಔಷಧಿ ಹೊಡೆದಿದ್ದೀನಿ, ಏನು ಕೊಡ್ತೀಯ ಕೊಡು ಅದಕ್ಕೆ. ನಾನು ಇದುವರೆಗೂ 3-4 ವರ್ಷದಿಂದ, ಅದಕ್ಕೆ ಮುಂಚೆ ನಾನು ಕೇಳಿ ಔಷಧಿ ತಗೊತಾ ಇದ್ದೆ. ಈಗ ಒಂದು 3 ವರ್ಷದಿಂದ ದ್ರಾಕ್ಷಿಗೂ ಅಷ್ಟೇ, ಈಗ ದಾಳಿಂಬೆ ಹಾಕಿದ ದಾಳಿಂಬೆಗೂ ಅಷ್ಟೇ, ಚಿಲ್ಲರೆ ಬೆಳೆಗೂ ಅಷ್ಟೇ, ಅವರು ಅಂಗಡಿಗೆ ಹೋದ್ಮೇಲೆ ಹಿಂಗೈತೆ ಸ್ಟೇಜು ಇಂಥದ್ದು ಅಂತ ತೋರಿಸಿದ್ರೆ ಹೇಳಿದ್ರೆ ಸಾಕು, ಅದಕ್ಕೆ ತಕ್ಕಂಥ ಔಷಧಿ ಕೊಡ್ತಾನೆ. ಅಲ್ಲ, ಕೆಲವ್ರಿಗೆ ನಾಲೆಡ್ಜ್ ಇರುತ್ತೆ, ಅಥವಾ ಆ ಔಷಧಿ ಅಂಗಡಿಯವರು ಕೂಡ ಅಗ್ರಿಕಲ್ಚರ್ ಮಾಡ್ತಾ ಇರ್ತಾರೆ, ಗೊತ್ತಿರುತ್ತೆ ಯಾವ್ದನ್ನ ಕೊಡಬೇಕು. ಮತ್ತೆ ಸ್ಥಳೀಯವಾಗಿ ಕೆಲವ್ರಿಗೆ ಭಯನೂ ಕೂಡ ಇರುತ್ತೆ. ಎಲ್ಲೋ ಒಂದ್ ಬೇರೆ ಔಷಧಿ ಕೊಡ್ತೀವಿ, ಒಂದಿಷ್ಟು ಲಾಭದ ಆಸೆಗೋಸ್ಕರ ಯಾವ್ಯಾವ್ದೋ ಕೊಟ್ಬಿಡ್ತೀವಿ ಲೋಕಲ್, ರೈತರಿಗೆ ಸಮಸ್ಯೆ ಆದಾಗ ಬಂದು ಇಟ್ಕೊಂಡು ರುಪ್ತಾರೆ ಅಂತ ಒಂದು ಭಯ ಇರುತ್ತೆ. ಇರಲ್ವಾ? ಹೌದು ಸರ್. ಆದ್ರೆ ಕೆಲವ್ರಿಗಂತೂ ಲಾಭ ಹಣ ಮಾಡ್ಬೇಕು ಅನ್ನೋ ದೃಷ್ಟಿಕೋನನೇ ಹೆಚ್ಚಾಗಿದ್ದು, ಮತ್ತೆ ಒಂದಿಷ್ಟು ಇಳುವರಿ ನಾನೇನಪ್ಪ ಮಾಡ್ಲಿ, ನೀನ್ ಸರಿಯಾಗಿ ಹೊಡೆದಿಲ್ಲ, ಕರೆಕ್ಟ್ ಮಿಕ್ಸಿಂಗ್ ಆಗಿಲ್ಲ, ಅಥವಾ ನೀನು ಹೊಡೆದ ತಕ್ಷಣ ಮಳೆ ಬಂದಿದೆ ಅಥವಾ ಹಿಮ ಬಿದ್ದಿದೆ ಜಾಸ್ತಿ, ಈ ತರದ್ ಏನೋ ಒಂದು ನೆಪಗಳನ್ನ ಹೇಳಿ ರೈತರಿಗೆ ಮೋಸ ಮಾಡುವಂತದ್ದು ನಿರಂತರವಾಗಿ ನಡೀತಾನೆ ಬರ್ತಾ ಇದೆ ಸರ್. ಹಂಗೂ ಹೇಳ್ತಾರೆ. ಆಮೇಲೆ ಔಷಧಿ ಹೊಡೆದಿದೀವಿ ಸರ್, ರೋಗ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಹೆಂಗ್ ಮಿಕ್ಸ್ ಮಾಡ್ಕೊಂಡೆ ಮೇಯ್ನು, ನೀನು ಹೆಂಗೆ ಮಿಕ್ಸ್ ಮಾಡ್ಕೊಂಡು ಮೊದಲು ಇದು ಒಂದನ್ನೇ ಮಿಕ್ಸ್ ಮಾಡಬೇಕಿತ್ತು, ಎರಡು ಜೊತೆಲಿ ಮಿಕ್ಸ್ ಮಾಡಬಾರ್ದು, ಅದು ನಿಂದೆ ತಪ್ಪು, ಆಯಿತು ಕೊಡ್ತೀನಿ ಇನ್ನೊಂದು ಔಷಧಿ ಅಂದ್ಬಿಟ್ಟು ಅವಾಗ ದುಡ್ಡು ತಗೊಂತಾರೆ. ಆಮೇಲೆ ಪಕ್ಕದಲ್ಲಿ ಏನು ಬೆಳೆ ಇದೆ ಅಂತ ಕೇಳ್ತಾರೆ. ಪಕ್ಕದಲ್ಲಿ ಏನೋ ಒಂದು ಗಿಡ ಅದೇ ಅಂದಾಗ ಅದರಿಂದ ರೋಗ ಕಂಟ್ರೋಲ್ ಆಗಿಲ್ಲ ನಿಮ್ಮದು, ಅದ್ರ ರೋಗ ಇದ್ರಿಗೆ ಅಟ್ಯಾಕ್ ಆಗ್ತಾ ಇದೆ. ಫಸ್ಟು ಆ ಹೆಂಚಲ್ಲಿ 2 ಸರಿ ಹೊಡಿ, ಇದಕ್ಕೆ 3 ದಿವ್ಸಕ್ಕೆ ಒಂದು ಸರಿ ಹೊಡೆದ್ರೆ ಅದು ದಿನ ಬಿಟ್ಟು ದಿನ ಹೊಡಿ ಅನ್ನೋದು. ಆಮೇಲೆ ಏನು ಮಾಡೋಕತ್ತೈತೆ ನಾನು, ಅದರಲ್ಲಿನ ರೋಗ ಇದಕ್ಕೆ ಬರ್ತಾ ಇರ್ತೈತೆ, ನೀನು ಔಷಧಿ ಹೊಡೆದ್ರೆ, ನೀನು ಔಷಧಿ ಹೊಡೆದಿರ್ತೀಯ, ಮಂಜು ಬೀಳ್ತೈತೆ, ಕ್ವಾಲಿಟಿ ಕಡಿಮೆ ಆಗ್ತದೆ, ಔಷಧಿ ಪರ್ಸೆಂಟೇಜ್ ಕಡಿಮೆ ಆಗ್ತದೆ, ಅದರಲ್ಲೇನು ರೋಗ ಇದಕ್ಕೆ ಬರ್ತೈತೆ. ರೈತರಿಗೆ ಬಹಳ ದಿಕ್ಕು ತಪ್ಪಿಸ್ತಾರೆ ಭಾಳಷ್ಟು. ಆದ್ದರಿಂದ ನಾವು ಒಂದು ಚಿಕ್ಕಬಳ್ಳಾಪುರದಲ್ಲಿ FPO ಮಾಡಿದ್ವಿ, ಭೋಗನಂದೀಶ್ವರ ಆಗ್ರೋ ಫರ್ಟಿಲೈಸರ್ಸ್ ಅಂತ, ನಂದಿ ಕ್ರಾಸಲ್ಲಿ ರೈತ ಉತ್ಪಾದಕ ಕೇಂದ್ರ ಅಂತ ಮಾಡ್ಕೊಂಡಿದ್ವಿ. ಅದರಲ್ಲೇ ಒಂದು ಯೂನಿಯನ್ ಇದೆ. ನಮ್ಮ ಭಾಗದಲ್ಲೇ ಒಬ್ಬ ರಾಮಲಿಂಗಾರೆಡ್ಡಿ ಅಂತೇಳಿ ದೇವಶೆಟ್ಟಿಹಳ್ಳಿ ಅವ್ರನ್ನ ಅದರ ಅಧ್ಯಕ್ಷತೆ ಮಾಡಿದ್ದೀವಿ. ಒಂದು 9 ಜನ ಡೈರೆಕ್ಟರ್ಸನ್ನ ಮಾಡ್ಕೊಂಡಿದ್ದೀವಿ. ಯಾವ ಔಷಧಿ ಯಾವ ಟೈಮಲ್ಲಿ ಕೊಡಬೇಕು, ಏನು ಡಾಕ್ಟ್ರನ್ನ ಕರೆಸ್ತಾರೆ, ವರ್ಷಕ್ಕೊಂದು ಬಾರಿ ಭಾಳ ಉತ್ತಮವಾದ ರೀತಿಯಲ್ಲಿ ಯಾವ ಬೆಳೆಗೆ ಏನೇನು ಮಾಡಬೇಕು,
ಯಾವ ರೀತಿ ಮಾಡಬೇಕು ಅಂತ ಅವ್ರದ್ದೇ ಒಂದು ಸಂಘದ ಖರ್ಚು ವೆಚ್ಚಗಳು ಹಾಕ್ಕೊಂಡು ರೈತರನ್ನೆಲ್ಲ ಸೇರಿಸಿ ವರ್ಷಕ್ಕೊಂದೊಂದು ಬಾರಿ ಆ ಔಷಧಿ ಅಂಗಡಿಗಳವ್ರನ್ನ ಸಮೇತ ಕರೆಸಿ, ಈ ಸರಿ ನೀನು ಈ ಔಷಧಿ ಹೊಡೆದಿದ್ದೆಲ್ಲಪ್ಪ, ಆ ಕಂಪ್ನಿಯವ್ರು ಬರ್ತಾರೆ, ನಿನ್ಗೇನು ಸಮಸ್ಯೆ ಆಗೈತೆ ಅಂತ ಅವ್ರ ಹತ್ರ ಚರ್ಚೆ ಮಾಡೋಣ. ವಿಜ್ಞಾನಿಗಳ ಮುಂದೆ ಚರ್ಚೆ ಮಾಡಿ ಡಾಕ್ಟರ್ಸ್ನ ಮತ್ತು ಸಂಬಂಧಪಟ್ಟ ಕೃಷಿ ತೋಟಗಾರಿಕೆ ಇಲಾಖೆ ಏನು DDO ಇರ್ಬೋದು, JDO ಇರ್ಬೋದು, ಸಂಬಂಧಪಟ್ಟ ADO ಇರ್ಬೋದು, ಅವ್ರನ್ನೆಲ್ಲ ಕರೆಸಿ ಅವ್ರ ಮುಖಾಂತರ ರೈತರ ಸಮಕ್ಷಮದಲ್ಲೆಲ್ಲ ಮಾಹಿತಿ ಕೊಡ್ತಾರೆ. ಅಂಥ ಕಡೆ ಹೋಗಿ ನಾವು ಹೇಳೋದು ರೈತರಿಗೆ, ಅಂಥ ಕಡೆ ಹೋಗಿ ಆಮೇಲೆ ಏನಾದರೂ ಹೆಚ್ಚುವರಿ ಸಮಸ್ಯೆ ಇದ್ದಾಗ ಗಿಡಕ್ಕೆ ಆ ಸಂಬಂಧಪಟ್ಟ ತೋಟಗಾರಿಕೆಯವ್ರನ್ನ ಕೃಷಿ ಇಲಾಖೆಯವ್ರನ್ನ ಒಂಚೂರು ಭೇಟಿ ಮಾಡಿ ಅವರು ವಿಜ್ಞಾನಿಗಳನ್ನು ಕರೆಸ್ತಾರೆ. ಏನು ಅದ್ರ ಕೊರತೆ ಇದೆ ಅದನ್ನು ಮಾಹಿತಿ ಕೊಡ್ತಾರೆ. ಅದಕ್ಕೆ ಸಂಪೂರ್ಣವಾಗಿ ಅದೇನು ಕೊರತೆ ಇರೋದನ್ನು ಸರ್ ಇದ್ದಾರೆ. ನಮ್ಮಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಸಂಪೂರ್ಣವಾಗಿ ಗಮನಿಸ್ತಾ ಇರೋದು, ಇಡೀ ರಾಜ್ಯದಲ್ಲಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಭಾಳಷ್ಟು ಕಣ್ಗಾವಲಿದೆ ರೈತ ಸಂಘ. ಅದರಲ್ಲಿ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳು ಹೇಳ್ತಾರೆ, ಯಾವುದೇ ರೀತಿ ರೈತನಿಗೆ ಸಮಸ್ಯೆ ಆದರೂ ನಮಗಿಂತ ಮುಂಚೆ ರೈತ ಸಂಘ ಇರ್ತದೆ, ರೈತ ಸಂಘ ನಮಗೆ ಭಾಳಷ್ಟು ಬಲವಾಗಿದೆ ಅಂತೇಳಿ ಇಡೀ ಇಲಾಖೆ ಹೇಳ್ತದೆ. ನಾವು ಯಾವಾಗ ಇಂಥ ರೈತನು ನಾವು ಹೋಗಿಲ್ಲ ಅಂದ್ರೂ ರೈತನ ಕಡೆಯಿಂದ ಫೋನ್ ಬಂದಾಗ ಇಂಥ ಕಡೆ ಹಿಂಗಾಗಿದೆ ನೋಡಿ ಸರ್, ನೋಡಿ ಮೇಡಮ್ ಅಂತ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಅರ್ಧ ಗಂಟೆಯಲ್ಲಿ ಅವರು ಇಲಾಖೆ ಅಧಿಕಾರಿ ನಿಮ್ಮ ಕಡೆ ಈ ತರ ತುಂಬಾ ಇದ್ದಾರೆ ಸರ್ ಅಲ್ಲಿ. ಹೌದು ಸರ್. ಕೆಲವು ಕಡೆ ರೈತ ಸಂಘಗಳು ಅಂತ ಬಂದಾಗ ಒಂದಿಷ್ಟು ಕೆಲವು ಬಣಗಳು ಅವರವರಲ್ಲೇ ಒಡುಕು, ಮನಸ್ತಾಪ, ಅವನ್ ಕಂಡ್ರೆ ಇವನ್ಗಾಗಲ್ಲ, ಇವನ್ ಕಂಡ್ರೆ ಅವನ್ಗಾಗಲ್ಲ, ಅವ್ರಿಗೆ ಇವ್ರನ್ನ ಎತ್ಕಟ್ಟೋದು, ಇನ್ನೊಬ್ಬನಿಗೆ ಎತ್ಕಟ್ಟೋದು, ಇಂತಹ ಮನಸ್ಥಿತಿ, ಕೆಟ್ಟ ಮನಸ್ಥಿತಿ ಕೆಲವರಲ್ಲಿ ಇರುತ್ತೆ, ಎಲ್ಲರಲ್ಲ. ಅಂತ ಸಂದರ್ಭದಲ್ಲಿ ಏನಾಗ್ತದೆ, ಜನರನ್ನ ಒಂದಿಷ್ಟು ದಾರಿ ತಪ್ಪಿಸ್ತಾರೆ, ಅವ್ರಿಗೆ ಸರಿಯಾಗಿ ಮಾರ್ಗದರ್ಶನ ಕೊಡೋದಿಲ್ಲ, ಒಂದಿಷ್ಟು ಕರೆಕ್ಟಾಗಿ ಯಾವ ತರ ಮಾಡ್ಬೇಕು ಅಂತ ಸಲಹೆ ಕೊಡೋದಿಲ್ಲ, ಅವ್ರಿಗೆ ಧೈರ್ಯ ತುಂಬೋದಿಲ್ಲ. ಒಂದ್ ರೀತಿ ಜನರಿಗೆ ಈ ರೈತ ಸಂಘಗಳ ಮೇಲೂ ಕೂಡ ತಪ್ಪು ತಿಳ್ಕೊಬಿಡಿ, ನಾನು ಹಿಂಗೆ ಹೇಳ್ತೀನಿ, ಇಲ್ಲ ನಿಜ ಹೇಳಿ, ಬೇಸರ ಮೂಡುವಂತ ರೀತಿಯಲ್ಲಿ ನಡ್ಕೊಳ್ತಾ ಇಲ್ವಾ ಕೆಲವರು ಮಾಡುವಂತ ಒಂದು ಸ್ವತಂತ್ರ ಮನಸ್ಥಿತಿ, ಕೆಟ್ಟ ಮನಸ್ಥಿತಿಗೆ 100ಕ್ಕೆ 100 ಭಾಗ ನೀವು ಹೇಳ್ತಾರ ಸತ್ಯಾಂಶ. ಯಾಕೆಂದ್ರೆ ನಮ್ಮಲ್ಲಿ ಇದ್ದಾವೆ ಸಂಘಗಳು, ನಮ್ಮಲ್ಲಿ ಇದ್ದಾವೆ. ಬಟ್ ನಮ್ಮಲ್ಲಿ ಏನಾಗಿದೆ ಅಂದರೆ ಯಾರು ದ್ವೇಷ ಮಾಡ್ತಾ ಇಲ್ಲ. ಅವ್ರ ಪಾಡಿಗೆ ಅವ್ರೇನು ಅನುಕೂಲ ರೈತರಿಗೆ ಪರವಾಗಿ ಮಾಡಬೇಕು ಅವ್ರು ಮಾಡ್ಕೊತಾರೆ. ನಾವೇನು ಮಾಡಬೇಕು, ನಾವು ನಿರಂತರವಾಗಿ ಜಿಲ್ಲಾಧಿಕಾರಿಗಳಿಂದ ಹಿಡಿದು ತಳಹಂತದ ಯಾವುದೇ ಕಂದಾಯ ಇಲಾಖೆ ಇರ್ಬೋದು, ವಿದ್ಯುತ್ ಇಲಾಖೆ ಇರ್ಬೋದು, ಇಡೀ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ, ಇವತ್ತು ನಾವು ತಮ್ಮ ಮಾಧ್ಯಮದ ಮುಖಾಂತರ ಒಂದು ಹೇಳಿಕೆ ಕೊಡ್ತೀವಿ. ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ 6 ತಿಂಗಳ ಹಿಂದೆ ಅಕ್ಟೋಬರ್ ನವಂಬರಲ್ಲಿ ನಾವೊಂದು ಇದು ಕೊಟ್ವಿ, ಏನು ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ, ರೇಷ್ಮೆ ಇಲಾಖೆಗೆ 90% SC/STಗೆ ಅನುದಾನ ಬರ್ತಾಯಿತ್ತು, ಸಬ್ಸಿಡಿ ಡ್ರಿಪ್ಪಲ್ಲಿ, ಹನಿ ನೀರಾವರಿ ಪದ್ಧತಿಗೆ. ಜನರಲ್ ಕ್ಯಾಸ್ಟ್ಗೆ 75 ಇತ್ತು, 75% ಇದ್ದಿದ್ದನ್ನು 50%ಗೆ ಇಳಿಸ್ಬಿಟ್ರು ಮೊನ್ನೆ ಲಾಸ್ಟ್ ಇದೇ ಮುಖ್ಯಮಂತ್ರಿಗಳು. ಆಗ ನಮ್ಮ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರು ನಮ್ಮ ಸಂಘದಲ್ಲಿ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಕರ್ಕೊಂಡು ಇಲಾಖೆಗೆ ಹೋದ್ವಿ. ಇಲಾಖೆಯಲ್ಲಿ ಒಂದು ಸ್ವಲ್ಪ ಜನ ರೈತರ ಮುಖಾಂತರ ಇಲಾಖೆ ಅಧಿಕಾರಿಗಳನ್ನು ಮಾತಾಡಿ, ನಾವಿದನ್ನು ವಿರೋಧ ಮಾಡ್ತೀವಿ, ಸಂಪೂರ್ಣ ರೈತ ಅಂದರೆ ಯಾಕೆ ಜಾತಿನ ತಂದು ಅಡ್ಡ ಇಡ್ತೀರಾ, ರೈತ ಅಂತ ಡಿಕ್ಲೇರ್ ಮಾಡಿ ಅದರಲ್ಲಿ ತಾರತಮ್ಯ ಯಾಕೆ ಮಾಡ್ತೀರಾ, SC/STಗೆ 90%, ಜನರಲ್ಗೆ 75 ಇದ್ದಿದ್ದನ್ನು 50%ಗೆ ಮಾಡಿದ್ದೀರಾ. ಇವತ್ತು ಈ ಬೆಳೆ ಬೆಳಿತೀರಿ ನಾವು, ದಾಳಿಂಬೆ, ಇದು SC/ST ತೋಟದಲ್ಲಿ ಬೆಳೆದ್ರು ದಾಳಿಂಬೆನೇ ಇರುತ್ತೆ, ಜನರಲ್ ತೋಟದಲ್ಲಿ ಬೆಳೆದ್ರು ದಾಳಿಂಬೆನೇ ಇರುತ್ತೆ. ಯಾವ ಜಾತಿಯವರು ಬೆಳೆದ ಅಂತ ನೋಡಲ್ಲ. ಮತ್ತು ನೀವು ಯಾಕೆ ಸರ್ಕಾರ ಇದನ್ನು ತಾರತಮ್ಯ ಮಾಡ್ತೀರಾ, ರೈತರಲ್ಲಿ ಒಡಕು ಮಾಡ್ತೀರಾ ಅಂತೇಳಿ ಒಂದು ವಿರೋಧ ವ್ಯಕ್ತಪಡಿಸಿ ಸಂಬಂಧಪಟ್ಟ ಕೃಷಿ ಸಚಿವರು ಆಮೇಲೆ ಕಂದಾಯ ಸಚಿವರನ್ನ ಎಲ್ಲ ಭೇಟಿ ಮಾಡಿ ಮಾತಾಡಿ ರೈತ ಸಂಘದ ಮುಖಾಂತರ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರು ಭಕ್ತರಳ್ಳಿ ಬೈರೇಗೌಡರು ಅಂತೇಳಿ ಆಗ ಹೋಗಿ ಇಡೀ ಕರ್ನಾಟಕಕ್ಕೆ ಮೊಟ್ಟ ಮೊದಲನೇದಾಗಿ ಚಿಕ್ಕಬಳ್ಳಾಪುರ ಕೈ ಇಟ್ಟಿದ್ದಕ್ಕೆ 90% ಎಲ್ಲರಿಗೂ ಅನುದಾನ ಸಿಕ್ತು. ಇವತ್ತು 2025ರಿಂದ ಏನು ಯಾರೇ ತಗೊಳ್ಳಿ ಸಬ್ಸಿಡಿ ಹನಿ ನೀರಾವರಿ ಪದ್ಧತಿಗೆ 90% ಎಲ್ಲ ಕ್ಯಾಸ್ಟ್ಗೂ ಸಿಗ್ತಾ ಇದೆ. ಅದನ್ನು ಒಂದು ಮಾಡಿದ್ವಿ. ನಂತರ 7 ವರ್ಷಗಳ ನಂತರ ಲೈಫ್ ಟೈಮ್ ಒಂದು ಬಾರಿ ನಾವು ಇವತ್ತು ಅದನ್ನು ಹನಿ ನೀರಾವರಿ ಪದ್ಧತಿಯಲ್ಲಿ ಸಬ್ಸಿಡಿ ತಗೊಂಡ್ರೆ ಸಹಾಯಧನ, ಆ ಪಾಣಿದಾರರು ಅವ್ರ ಪಾಣಿ ಸಾಯೋವರೆಗೆ ಅವ್ರ ಹೆಸರಲ್ಲೇ ಇದ್ದರೆ ಮತ್ತೆ ತಗೊಳಂಗಿಲ್ಲ. ಆ ಪಾಣಿಯವ್ರು ಏನಾದರೂ ಮಗನಿಗೋ ಸೊಸೆಗೋ ಹೆಂಡ್ತಿಗೋ ಕೊಟ್ಟಾಗ ಅವ್ರು ತಗೊಂಬೋದಿತ್ತು. ನಂತರ ಅದನ್ನು ಅಪೀಲ್ ಮಾಡಿದ್ವಿ, ಇಲ್ಲ ಅದ್ರ ಗುಣಮಟ್ಟ ಎಷ್ಟು ವರ್ಷ ಬರ್ತದೆ ನೀವೇ ಕೊಟ್ಬಿಡಿ, ಕ್ವಾಲಿಟಿ ಇಲಾಖೆನೇ ಕೊಡ್ರಿ ಎಷ್ಟು ವರ್ಷ ಬರ್ತೈತೆ ಅಂತ, ಇಲ್ಲ ಹಾಳಾದಾಗ ನೀವೇ ಕೊಡ್ರಿ ಅದನ್ನು, ಒಂದು 7-8-10 ವರ್ಷ ಬರ್ತೈತಿ ವೆದರಲ್ಲಿ, ಆಮೇಲೆ ಅಳಿಲು ಇಲಿ ಎಲ್ಲ ಕಚ್ತೈತೆ ಅದನ್ನು ನೀರಿಗಾಗಿ ಅಂತ ಕೇಳಿದಾಗ ಸರ್ಕಾರದ ಮುಂದೆ ಭಾಳಷ್ಟು ಸಾರಿ ಅಪೀಲ್ ಮಾಡಿದ್ವಿ. 10 ವರ್ಷ ಸತತವಾಗಿ ಅಪೀಲ್ ಮಾಡಿದ್ದಕ್ಕೆ ಹೋದ ವರ್ಷ ಏನು ಮಾಡಿದ್ರು, SC/STಗೆ ಮಾತ್ರ 7 ವರ್ಷದ ಒಳಗಡೆ ತಗೊಂಡಿರೋರು ಕೊಡಲ್ಲ, 7 ವರ್ಷದ ನಂತರ ಕೊಡ್ತೀವಿ ಅಂತ ಮಾಡಿದ್ರು ಹೋದ ವರ್ಷ.
ನಾವು ಅದನ್ನು ತೀವ್ರ ವಿರೋಧ ಮಾಡಿದಾಗ ಈಗ ಎಲ್ಲ ಜನರಲ್ಗೆಲ್ಲ ಸೇರಿ 7 ವರ್ಷದ ನಂತರ NOC ಕೊಡ್ತಾ ಇದ್ದಾರೆ. ಅದೊಂದು ಮತ್ತು ಸಹಾಯಧನ 90% ಮಾಡಿಸಿದ್ದು ಭಾಳ ಹೆಮ್ಮೆಯಿಂದ ಹೇಳ್ಕೊಂತೀವಿ. ರೈತ ಸಂಘದಿಂದ ನಾವು ಇದನ್ನು ಇಡೀ ರಾಜ್ಯಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಟ್ವಿ. ಆಮೇಲೆ ಈಗ ನಿಮ್ಮ ಜಿಲ್ಲೆಯಲ್ಲಿ ಮಾತ್ರ ಆ ಥರ ಇಲ್ಲ ಸರ್, ಇಡೀ ರಾಜ್ಯ ಕರ್ನಾಟಕಾದ್ಯಂತ ಕೇಳ್ಪಟ್ಟೆ ಸರ್ SC/ST ಅವರಿಗೆ ಸರ್ಕಾರ ಒಂದು ರೀತಿ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದನ್ನ ಪ್ರತಿಯೊಬ್ಬರು ಸ್ವಾಗತ ಮಾಡ್ತಾರೆ. ಯಾಕೆಂದ್ರೆ ಅದು ಒಂದು ಕೆಳ ಹಂತದಲ್ಲಿ ಇರ್ತಕ್ಕಂಥ ಸಮುದಾಯಗಳನ್ನ ಮೇಲೆತ್ತುವಂತ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ, ಅದು ಸಂತೋಷ. ಆದ್ರೆ ಅವ್ರ ಹೆಸರನ್ನ ಬಳಸ್ಕೊಂಡು ಬೇರೆ ಬೇರೆಯವರು ಸವಲತ್ತನ್ನ ಬಳಸ್ಕೊಳ್ತಾ ಇರ್ತಾರೆ ಅಂತ ಒಂದು ಅದು ಇದೆ ಸರ್. ಆರೋಪವನ್ನು ನಾವು ಪ್ರತ್ಯಕ್ಷವಾಗಿ ಅದನ್ನು ಅಪೀಲು ಮಾಡಿದ್ವಿ, ಕಣ್ಣಾರೆ ಕಂಡು ಅಪೀಲು ಮಾಡಿದ್ವಿ. 3-4 ವರ್ಷಗಳ ಹಿಂದೆ ಇದನ್ನೆಲ್ಲ ಅಪೀಲ್ ಮಾಡಿ ದಾರಿ ತಪ್ಪಿಸ್ತಾ ಇದ್ದಂಥವ್ರನ್ನೆಲ್ಲ ಮಟ್ಟ ಹಾಕಿ, ಕೆಲವು ಇಲಾಖೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಈ ದಳ್ಳಾಳಿಗಳ ಅವಳಿ, ಈ ದಳ್ಳಾಳಿಗಳು ಏನು ಮಾಡ್ತಾರೆ ಅಂದರೆ ಈಗ ನಿನ್ನ ಭೂಮಿ ಐತೆ, ಏನು ಮಾಡ್ತಾ ಇದೆಯಾ, ಹೊಲ ಐತೆ, ಅದನ್ನು ನಾನು ಡ್ರಿಪ್ ಯಾರಿಗೂ ಕೊಡಿಸ್ತೀನಿ, ನಿಂಗೆ ಒಂದು 5,000 ಕೊಡಿಸ್ತೀನಿ, 10,000 ಕೊಡಿಸ್ತೀನಿ ಅಂತೇಳಿ ರೈತನಿಗೆ ಈ ಥರ ಹೇಳೋದು ಇವಾಗಲೂ ನಡೀತಾ ಇದೆ. ಅದು ಈ ರಾಗಿ ವಿಚಾರದಲ್ಲಿ ಅವನು ಹೊಲನೇ ಬಿತ್ತಿರಲ್ಲ, ಆ ಹೊಲ ರೈತಂದು ರಾಗಿ ಅಂತ ಮಾಡಿಸ್ಬಿಡೋರು. ಅದನ್ನು ಅಪೀಲ್ ಮಾಡಿಸಿ ನೇರವಾಗಿ ಅವನು FID ಬರಬೇಕು ಅಂತೇಳಿ ಇದೇ ನಮ್ಮ ರೈತ ಸಂಘನೇ ಅಪೀಲ್ ಮಾಡಿದ್ವಿ ಸರ್. ಇಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ನಿಮಗೆ ನಮ್ಮ ಜನತೆಗೆ ಹೇಳೋಕೆ, ಈ ಥರದ ಒಂದು ಸಮಸ್ಯೆಗಳು ಎಲ್ಲೆಲ್ಲಿ ಆಗ್ತಾ ಇದೆ ಅದು ಆಗೋಕ್ಕೆ ಒಂದು ರೀತಿ ಅಧಿಕಾರಿಗಳೇ ಒಂದು ರೀತಿ ದಾರಿ ಮಾಡಿಕೊಡ್ತಾ ಇದ್ದಾರೆ. ಮೂಲ ಅವರೇನೆ, ಅಂದರೆ ಈ ಭ್ರಷ್ಟಾಚಾರಕ್ಕೆ ಬುನಾದಿಯೇ ಅಧಿಕಾರಿಗಳು ಅಂತ ಕೆಲವು ಕಡೆ ಆರೋಪ ಸರ್. ನಿಜ. ಯಾಕೆಂದರೆ ಇವತ್ತು ನಮ್ಮ ತೋಟದಲ್ಲಿ ನೀವು ಬಂದಿದ್ದೀರಾ, ನಮ್ಮನ್ನು ಸಂಪರ್ಕ ಮಾಡಿದ್ದಕ್ಕೆ ನಿಮಗೆ ನಮ್ಮ ತೋಟ ಗೊತ್ತಾಯಿತು, ನಮ್ಮ ತೋಟಕ್ಕೆ ಬಂದ್ರಿ. ಇಲಾಖೆಯಲ್ಲಿ ನಡೆಯೋಂಥ ಕೆಲಸ ಯಾವ ದಳ್ಳಾಳಿಗೆ ಗೊತ್ತಾದರೆ ತಾನೇ, ಇಲಾಖೆಯವರು ಅದಕ್ಕೆ ಶಾಮೀಲಾದರೆ ತಾನೇ ಗೊತ್ತಾಗೋದು. ಇಲಾಖೆಯಲ್ಲಿ ಶಾಮೀಲಾದರೆ ಮಾತ್ರ ಅವರು ಭಾಗ್ಯತ್ವ ಇದ್ದರೆ ಮಾತ್ರ ಅಲ್ಲಿ ಭ್ರಷ್ಟಾಚಾರ ನಡೆಯೋದಕ್ಕೆ ಸಾಧ್ಯ. ಆ ಇಲಾಖೆಯವರು ಭ್ರಷ್ಟಾಚಾರ ಮಾಡೋದು 100ಕ್ಕೆ 100 ಇತ್ತು, ಆದರೆ 90% ಕಡಿವಾಣ ಮಾಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ. ಇಡೀ ರಾಜ್ಯದಲ್ಲಿ ನಮ್ಮ ರೈತ ಸಂಘ ಇದ್ರ ಬಗ್ಗೆ ಪ್ರತಿನಿತ್ಯ ಒಂದೊಂದು ಹೋರಾಟಗಳು ಮಾಡ್ತಾನೇ ಬಂದಿದ್ದೀವಿ. ಎಲ್ಲ ವಿಚಾರದಲ್ಲೂ ರೈತನ ಏನೇನು ಸಂಕಷ್ಟ ಇದ್ದಾನೋ ಎಲ್ಲ ವಿಚಾರದ ವಿರುದ್ಧನೂ ನಾವು ಧ್ವನಿ ಎತ್ತಿದ್ದೀವಿ ಸರ್. ಇದೆಲ್ಲ ನೀವು ರೈತ ಸಂಘದಲ್ಲೇ ಇದ್ದು ನೋಡ್ತಾ ಇದ್ದೀರಿ, ನೀವೊಬ್ಬ ಸಾಮಾನ್ಯ ರೈತ ಅಲ್ಲ. ನೀವು ಎಷ್ಟೋ ನಿಮ್ಮಂತ ರೈತರಿಗೆ ಒಂದು ರೀತಿ ಬೆಂಬಲವಾಗಿ ನಿಂತಿರ್ತಕ್ಕಂಥವ್ರು ತಾವು. ಇಷ್ಟೊಂದು ಬರೀ ನೀವು ಅನುಭವಿಸಿರೋದು ಮಾತ್ರ ಅಲ್ಲ, ಇನ್ನು ಬೇರೆಯವರೆಲ್ಲ ಅನುಭವಿಸ್ತಾ ಇರ್ತಕ್ಕಂಥದ್ದನ್ನ ಪ್ರತಿದಿನ ನೋಡ್ತಾ ಇರ್ತೀರಿ, ಕೇಳ್ತಾ ಇರ್ತೀರಿ. ಇಂಥ ಸಂದರ್ಭದಲ್ಲಿ ತಮಗೆ ಏನು ಅನ್ಸುತ್ತೆ ಸರ್? ಇಂಥ ಒಂದು ಏಸಿಗೆಯನ್ನ ತಿನ್ನುವಂತಹ ಕೆಲವು ಅಧಿಕಾರಿಗಳು, ದಲ್ಲಾಳಿಗಳು, ಜೊತೆಗೆ ಒಂದಿಷ್ಟು ರೈತರು ಅಂತ ಹೇಳ್ಕೊಳ್ತಕ್ಕಂಥ ಕೆಲವು ಕಿಡಿಗೇಡಿಗಳು ಮಾಡ್ತಕ್ಕಂಥ ಕೆಲವೊಂದು ಕೃತ್ಯಗಳಿಗೆ, ಅವರ ಒಂದು ದುರಾಸೆಗಳಿಗೆ ಪ್ರಾಮಾಣಿಕ ರೈತರನ್ನ ಬಲಿ ಕೊಡ್ತಾರಲ್ಲ, ಇದನ್ನೆಲ್ಲನೂ ನೋಡಿದಾಗ ತಮ್ಗೆ ಏನು ಅನ್ಸುತ್ತೆ ಸರ್? ಸರ್, ಬಹಳ ನೋವಾಗ್ತದೆ ಮತ್ತು ಕೋಪ ಉದ್ರೇಕಕ್ಕೆ ಹೋಗ್ತದೆ. ಖಂಡಿತ. ಯಾಕೆ ಅಂತಂದರೆ ಇವತ್ತು ಒಬ್ಬ ವ್ಯವಸಾಯ ಮಾಡೋ ರೈತನ ದಿಕ್ಕು ತಪ್ಪಿಸೋದು, ಅವನ ಹೆಸರಲ್ಲಿ ಇನ್ನೊಬ್ಬರು ಬೆಳೆ ಬೇಯಿಸ್ಕೊಳ್ಳೋದಿದೆಯಾ ನೋಡಿ, ಅದು ಬಹಳ ತಪ್ಪು. ಅದು ಮಾಧ್ಯಮದಲ್ಲಿ ಹೇಳ್ಬೋದೋ ಬೇಡ, ನಮ್ಮ ಭಾಷೆ ನಮ್ಮ ತಾತ ಅಪ್ಪಂದ್ರು ಹೇಳ್ತಾಯಿದ್ರು, ಅದೇನೋ ಹೇಳ್ತಾರಲ್ಲ, ಹೆಂಡ್ತಿನೋ ತಾಯಿನೋ ನಿನಗೆ ಇವರು ಅಂತ ಕೇಳ್ತಾಯಿದ್ರು. ಆ ರೀತಿ ಆಗ್ಬಿಡ್ತದೆ. ಯಾಕೆಂದರೆ ರೈತ ಅಂದಮೇಲೆ ಅವನು ಯಾವ ಜಾತಿ ಇರಲಿ, ನಮ್ಮ ರೈತ ಸಂಘದಲ್ಲಿ ಜಾತಿ ಕುಲ ಗೋತ್ರ ಏನಿಲ್ಲ ಸರ್, ಎಲ್ಲರೂ ಒಂದೇ ಸಂಘ, ನಮ್ದು ಅಣ್ಣ ತಮ್ಮಂದಿರಿದ್ದಂಗೆ. ಅಂಥದ್ರಲ್ಲಿ ನಮ್ಮ ಜೊತೆಯಲ್ಲಿ ಇದ್ಕೊಂಡು, ಈಗ ನಮ್ಮ ಜೊತೆ ಇರೋಂಥವರೇ ನಮಗೆ ಬೆನ್ನಿಗೆ ಚೂರಿ ಆಗ್ತಾರೆ ಅಂದಾಗ ಅಂಥವ್ರ ವಿರುದ್ಧ ನಮಗೆ ಭಾಳ ಸಿಟ್ಟು ಬರುತ್ತದೆ. ಏನಂದರೆ ಇವತ್ತು ಭೂಮಿಗಳ ವಿಚಾರ ಆಗ್ಬೋದು, ರೈತನ ವಿಚಾರವನ್ನು ಈಗ ರಾಗಿದು ಹೇಳಿದ್ನಲ್ಲ, ಯಾರ್ದೋ ರಾಗಿ ಅವನು ಎಲ್ಲೋ ಇರ್ತಾನೆ, ಜಮೀನು ಮಾಡಿರೋನು, ಎಸ್ಟೇಟ್ ಮಾಡ್ಕೊಂಡಿರ್ತಾನೆ, ಅವನ ರಾಗಿ ನಾನು ಯಾರೋ ಒಬ್ಬನಿಗೆ ಭೂಮಿ ನೋಡ್ಕೊಳ್ಳೋಕೆ ಬಿಟ್ಟಿರ್ತಾನೆ, ಅವನ ರಾಗಿ ಹಾಕ್ಬೇಕಾದ್ರೆ ಇಂತಿಷ್ಟು ಅಂತ ಲಿಮಿಟ್ ಇತ್ತು. ಹಾಗೇನು ಮಾಡ್ತಾನೆ ಈ ಮಧ್ಯವರ್ತಿ, ಯಾರ್ದೋ ಒಬ್ಬರದ್ದು ಪಾಣಿ ತಗೊಂಡೋಗೋದು, ಅವನ ಬುಕ್ಕು, ಅವನ ಪಾಸ್ಬುಕ್ಕು, ATM ಸಮೇತ ಇವನು ಇಟ್ಕೊಂಬಂದ್ಬಿಟ್ಟಿರ್ತಾನೆ. ಯಾಕೆಂದರೆ ಅಕೌಂಟ್ಗೆ ಅವ್ರಿಗೆ ಹೋದರೆ ದುಡ್ಡು ಬರುತ್ತಾ ಇಲ್ಲ ಅನ್ನೋದು, ATM ಸಮೇತ ಹಿಂಗೆ ದಿಕ್ಕು ತಪ್ಪಿಸೋದು. ಕೆಲವು ಅಧಿಕಾರಿಗಳು ಅದನ್ನು ರಾಗಿ ಇದೆ ಅಂತೇಳಿ FID ಮಾಡಿಕೊಡ್ತಕ್ಕಂಥ ಅಧಿಕಾರಿಗಳು ಲಂಚ ಕೊಡೋದು, ಅದನ್ನು ಮಾಡಿಸ್ಕೊಂಬರ್ತಾ ಇದ್ದಿದ್ದು. ಬೇವರ್ಸಿಗಳಿಗೆ ಆದರೆ ದುಡಿದು ತಿನ್ನಬೇಕು, ಈ ಥರ ಅವರಿವರ ಪ್ರಾಮಾಣಿಕ ದುಡಿಮೆಯಲ್ಲಿ ಅವರು ಕೂಡ ಕಿತ್ತು ತಿನ್ನುವಂಥದ್ದು ಇದೆಯಲ್ಲ, ಇದು ಒಂದು ಪ್ರದೇಶ ಅಥವಾ ಒಂದು ವರ್ಗ ಅಂತ ಅಲ್ಲ, ಎಲ್ಲ ವರ್ಗಗಳು ಸಮಾಜನ ಒಂದು ರೀತಿ ಕುಲ್ಗಿಸ್ತಾ ಇರ್ತಕ್ಕಂಥವ್ರು ಈ ಮಧ್ಯವರ್ತಿಗಳು ಅಂತ ಸರ್ ಅನಿಸ್ತಾ ಇದೆ. ಆದರೆ ಏನು ಅಂದರೆ ಇಂಥ ನಮ್ಮಂಥ ಸಂಘಟನೆಗಳು ಹೋಗಿ ಇಂಥ ಕಡೆ ಹಿಂಗೆ ನಡೀತಾ ಇದೆ ಅವ್ಯವಹಾರ ಅಂತ ನಾವು ಭಾವಚಿತ್ರದ ಸಮೇತ ಹೋದರೂ ಸಮೇತ ನಮ್ಮಲ್ಲಿರ್ತಕ್ಕಂಥ ನಮ್ಮ ದೌರ್ಭಾಗ್ಯ ಏನಂದರೆ, ನಮ್ಮಲ್ಲಿರತಕ್ಕಂಥ ರಾಜಕಾರಣಿಗಳು, ಆಮೇಲೆ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಸಭೆ ನಡೆಸ್ತೀವಿ, ಸಭೆ ಕರೀರಿ ಅಂತೇಳಿ ಜಿಲ್ಲಾಧಿಕಾರಿಗಳ ಹಂತದಲ್ಲೂ ಸಭೆ ಕರೆಸ್ತೀವಿ. ಸಭೆ ಕರೆಸಿದಾಗ ನಮ್ಮಲ್ಲಿರೋ ರಾಜಕಾರಣಿಗಳು ನಾವೊಂದು ಭಾವಚಿತ್ರ
ನೋಡಿ ಯಾರೋ ಒಬ್ಬ ದುಷ್ಕರ್ಮಿ ಗಿಡ ಹಾಳು ಮಾಡಿದ್ದಾನೆ, ರೈತನ ನಷ್ಟ ಆಗಿದೆ ಅಂತ ನಾವು ಈ ಥರ ತೋರಿಸಿದ್ರು ಸಮೇತ ರಾಜಕಾರಣಿ ಒಪ್ಪಲ್ಲ ಅಂದಾಗ ನಮಗೆಷ್ಟು ನೋವಿನ ಸಂಗತಿ ಅದು. ಅವರ ಕಪಿಮುಷ್ಟಿಯಲ್ಲಿ ಅಥವಾ ಅವ್ರ ಹಿಂಬಾಲಕ ಹೌದು, ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಕ್ಕಂಥ ಆ ಕಪಿಚೇಷ್ಟೆ ಮಾಡ್ತಕ್ಕಂಥ ವ್ಯಕ್ತಿಗಳೇ ಆ ಥರ ಕೆಲಸವನ್ನ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಅವರು ಸಮರ್ಥಿಸ್ಕೊಳ್ಳೇಬೇಕು. ಯಾಕೆಂದ್ರೆ ಅವ್ರ ಬೇಳೆನೂ ಬೇಯಿಸ್ಕೋಬೇಕಲ್ಲ ಅವರು. 100ಕ್ಕೆ 100 ಭಾಗ ಇದು ಸತ್ಯ ಸರ್. ಯಾಕೆ ಅಂದರೆ ನಮ್ಮದೇ ಈ ಜಿಲ್ಲೆಯಲ್ಲಿ ಕಳೆದ 6 ತಿಂಗಳ ಹಿಂದೆ ಅರಣ್ಯ ಇಲಾಖೆಯವರು ರೈತರು ಬೆಳೆದಂಥ ಬೆಳೆಗಳು, ಗುಲಾಬಿ ಗಿಡ, ಬೋರ್ವೆಲ್ಗಳು ಸಮೇತ ಸರ್ JCBಯಲ್ಲಿ ಯಂತ್ರದಲ್ಲಿ ಬೋರ್ವೆಲ್ ಸಮೇತ ಮುಚ್ಚಿದ್ದಾರೆ. ಗಿಡ ಇನ್ನೂ ಗುಲಾಬಿ ಗಿಡ ಬುಡ ಕಾಣ್ತಾ ಇದೆ, ಎಲ್ಲ ಇದೆ. JCBಲಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ವಿಡಿಯೋ ಸಮೇತ ಮಾಡ್ಕೊಂಬಂದು ಫೋಟೋ ಪಹಣಿಯಲ್ಲಿ ಗುಲಾಬಿ ಗಿಡ ಬಂದಿದೆ. ಒಂದು ಅರಣ್ಯ ಅಧಿಕಾರಿ, ಅರಣ್ಯ ಇಲಾಖೆದ ಒಂದು ಜಾಗ ಅಂದಮೇಲೆ ನಮಗೂ ಪಹಣಿ ಕೊಟ್ಟಿದ್ದಾರೆ RTC ಅಂದಾಗ. ಕಂದಾಯ ಇಲಾಖೆನೇ ತಾನೇ ನಮಗೂ ಕೊಟ್ಟಿರೋದು. ಆ ಕಂದಾಯ ಇಲಾಖೆ ಹತ್ರ ನಾವು ಹೋಗಿ ನೋಡಿ ಸರ್ ನಮ್ಮದು ದಾಖಲಾತಿ ಇದೆ ರೈತಂದು ಅಂತ ಹೇಳಿ ನಷ್ಟ ಆಗಿರೋ ಫೋಟೋಸು ವೀಡಿಯೋಸು ಎಲ್ಲ ಇಲಾಖೆ ಅಧಿಕಾರಿ ಮುಂದೆ, ಜನಪ್ರತಿನಿಧಿ ಮುಂದೆ ಇಟ್ಟರೆ, ಇಲಾಖೆ ಅಧಿಕಾರಿನ ಸಮರ್ಥಿಸ್ಕೊಂಡು ಜನಪ್ರತಿನಿಧಿ ಮಾತಾಡಿ ನಮ್ಮನ್ನು ರೈತರನ್ನ ದೂರ ತಳ್ತಾರೆ ಅಂದರೆ ನಮಗೆ ಎಷ್ಟು ನೋವಿನ ಸಂಗತಿ ಇದು. ಮತ್ತೆ ಹೇಳ್ತಾರೆ ನೀವು ಎಲ್ಲಿ ರೈತರ ಪರ ಇದ್ದೀರಾ ಅಂತ ಕೇಳ್ತಾರೆ ನಮ್ಮನ್ನು. ಆಗ ನಮ್ಗೆ ಎಷ್ಟು ನೋವಿನ ಸಂಗತಿ. ನಿನ್ನೆ ಕೂಡ ನಾನು ಹೇಳಬೇಕು, ಇಲ್ಲೇ ಪಕ್ಕದ ಗ್ರಾಮ ಕಡ್ಸಿಂಗ್ನಹಳ್ಳಿ 1 ಕಿಲೋಮೀಟ್ರು ಅರಣ್ಯ ಇಲಾಖೆಯವರು ಬಂದು ಏನೋ ಸಮಸ್ಯೆ ಮಾಡ್ತಾಯಿದ್ರು. 7-8 ವರ್ಷಗಳ ಹಿಂದೇನೂ ಸಮಸ್ಯೆ ಆಗಿತ್ತು. ಈಗಲೂ ಅವ್ರದ್ದು ಒಂದು ಸುಮಾರು ಲಕ್ಷಾಂತರ ರೂಪಾಯಿ ಬೆಳೆನೆಲ್ಲ ನಾಶ ಮಾಡಾಕಿದ್ರು. JCBಯಲ್ಲಿ ಟ್ರಂಚ್ ಎತ್ತಿರೋದು ಇದುವರೆಗೂ ಇದೆ. ಬೆಳೆನೆಲ್ಲ ನಷ್ಟ ಮಾಡಿದ್ರು. 30 ವರ್ಷಗಳಿಂದ ಅವರು ವ್ಯವಸಾಯ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಲೋನ್ ಕೊಟ್ಟಿದೆ ಸರ್ ಅದರ ಮೇಲೆ. ವಿದ್ಯುತ್ ಇಲಾಖೆಯವರು ಅದರ ಮೇಲೆ RR ನಂಬರ್ ಕೊಟ್ಟು ಸರ್ವಿಸ್ ಕೊಟ್ಟಿದೆ. ಬೋರ್ವೆಲ್ ಹಾಕ್ಸಿದ್ದೀವಿ. ಸುಮಾರು 70 ವರ್ಷದ ತೆಂಗಿನ ಮರ ಇದೆ. ಆ ಕೆಟ್ಟ ವ್ಯವಸ್ಥೆ ರಾಜಕಾರಣದಲ್ಲಿ ನಾವು ಬದುಕ್ತಾ ಇದ್ದೀವಿ. ನಮ್ಮ ಜನರ ಮಧ್ಯೆನೇ ನಾವೇ ಮತ ಹಾಕಿ ಗೆಲ್ಲಿಸಿದಂಥ ರಾಜಕಾರಣಿಗಳು ಒಂದು ಅಸಭ್ಯ ವರ್ತನೆ ಜೊತೆ ನಾವು ಬದುಕ್ತಾ ಇದ್ದೀವಿ ಅನ್ನೋ ಒಂದು ನೋವು ಭಾಳಷ್ಟು ಕಾಡ್ತಾ ಇದೆ. ಯಾಕೆಂದರೆ ನಿನ್ನೆ ಕೂಡ ಹೋಗಿ ಒಂದು ತಹಸೀಲ್ದಾರ್ಗೆ ಒಂದು ಮನವಿ ಕೊಟ್ಟು ಬಂದಿದ್ದೀವಿ. ಅರಣ್ಯ ಇಲಾಖೆ ಕಡೆಯಿಂದ ಯಾವುದೇ ರೀತಿ ರೈತನಿಗೆ ತೊಂದರೆ ಆಗಬಾರ್ದು. ಮತ್ತು ಅರಣ್ಯದಲ್ಲಿರ್ತಕ್ಕಂಥ ಜಿಂಕೆಗಳು ಎಲ್ಲ ಬಂದು ರೈತನ ಬೆಳೆ ನಷ್ಟ ಮಾಡ್ತಾ ಇದ್ದಾವೆ. ಬರೀ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಬೆಳೆಗಳಲ್ಲ, ರೈತನ ಬೆಳೆ, ರೇಷ್ಮೆ ಸೊಪ್ಪು, ಹುಲ್ಲು, ಚಿಲ್ಲರೆ ಬೆಳೆ ಎಲ್ಲ ಬೆಳೆ ನಾನೇ ಮಾಡ್ತಾ ಇದ್ದೇವೆ. ಅದಕ್ಕೆ ರಕ್ಷಣೆ ಕೊಡಿ ಅಂತ ಹೇಳಿ ನಾವು 4-5 ವರ್ಷಗಳಿಂದನೂ ಸತತವಾಗಿ ಮನವಿ ಮಾಡ್ತಾ ಇದ್ದೀವಿ ಅರಣ್ಯ ಇಲಾಖೆಗೂ ಮತ್ತು ಕಂದಾಯ ಇಲಾಖೆಗೂ. ಇದುವರೆಗೂ ಯಾವುದೇ ಜನಪ್ರತಿನಿಧಿ ಆಗಲಿ, ಯಾವುದೇ ಇಲಾಖೆ ಅಧಿಕಾರಿ ಆಗಲಿ ಅದಕ್ಕೆ ಸ್ಪಂದಿಸಲಿಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಅವರು ಸ್ಪಂದಿಸಲ್ಲ ಸರ್. ರೈತ ಸಂಪೂರ್ಣವಾಗಿ ಅಕ್ಕುಟ್ಟು ಹೋಗ್ಬಿಡ್ಬೇಕು, ಹೌದು, ಅಥವಾ ಅವನು ಆತ್ಮಹತ್ಯೆ ಮಾಡ್ಕೋಬೇಕು. ಅವನ ಕೈಲಿ ತಡ್ಕೊಳಕ್ಕಾಗದೆ ಯಾವುದೇ ರೀತಿಯ ಒಂದು ಅಲ್ಲಿ ಲಾಸ್ ಆಗುತ್ತಲ್ಲ, ಒಂದಿಷ್ಟು ಸಾಲ ಮಾಡಿ ಒಂದಿಷ್ಟು ಏನೋ ಒಂದು ಅಭಿವೃದ್ಧಿ ಆಗಬೇಕು ಅಂತೇಳಿ ಕೃಷಿ ಮಾಡ್ತಾನಲ್ಲ, ಈ ಒಂದು ನೆಲ, ಈ ಭೂಮಿ ತಾಯಿಯನ್ನು ನಂಬಿ ಅವನು ಎಕ್ಕುಟ್ಟು ಹೋದಾಗ ಅವರೆಲ್ಲ ಬರೋದು, ಒಂದು ಫೋಟೋ ತಗೊಂಡು ಅಲ್ಲೆಲ್ಲ ಬಂದು ವೀಕ್ಷಣೆ ಮಾಡಿ ಅಂತ ಸಂದರ್ಭದಲ್ಲಿ ಅಷ್ಟೇ ಅವರೆಲ್ಲ ಸ್ಪಂದಿಸುವಂಥದ್ದು. ಇಲ್ಲ, ಕೆಲವು ದೌರ್ಭಾಗ್ಯ ಅದು ಇದೆ, ಅಂತ ಸಂದರ್ಭದಲ್ಲೂ ಬರೋದಿಲ್ಲ. ಯಾಕೆಂದ್ರೆ ಹೋದ ವರ್ಷ ಪಕ್ಕದಲ್ಲಿ ನಮ್ಮ ನಂದಿ ಹೋಬಳಿಯಲ್ಲಿ ದ್ರಾಕ್ಷಿ ಚಪ್ರ ಬಿದ್ದೋಯ್ತು. ದ್ರಾಕ್ಷಿ ಚಪ್ರ ಬಿದ್ದೋದ್ರೆ ನಾವೆಲ್ಲ ರೈತ ಸಂಘದವರು, ರೈತರು, ಇಲಾಖೆಯ ಒಂದು ತಹಸೀಲ್ದಾರ್, ದಂಡಾಧಿಕಾರಿಗಳನ್ನ ಕರ್ಕೊಂಡು ಹೋಗಿದ್ದೀವಿ. ಅಲ್ಲಿನ ಜನಪ್ರತಿನಿಧಿಗೆ ಫೋನ್ ಮಾಡಿದ್ರು, ಒಬ್ಬ ಶಾಸಕರು ಆ ಜಾಗಕ್ಕೆ ಬರಲಿಲ್ಲ. ಪಕ್ಕದಲ್ಲಿ ಅರ್ಧ ಕಿಲೋಮೀಟ್ರಲ್ಲಿ ಅವರೇನೋ ಒಂದು ಕಾರ್ಯಾಗಾರ ಮಾಡ್ತಾ ಇದ್ದಾರೆ. ಆ ರೈತನ ನೆರವಿಗೆ ಬರಲಿಲ್ಲ. ದ್ರಾಕ್ಷಿ ಚಪ್ರ ಬಿದ್ದೋಗಿರೋಂಥ ಒಬ್ಬ ವ್ಯಕ್ತಿ ಶಾಸಕರ ಬಲಗೈ ಬಂಟ. ಏನೋ ಒಂದಿಷ್ಟು ಮನಸ್ತಾಪ ಇರುತ್ತೆ. ಎಷ್ಟು ನೋವಿನ ಸಂಗತಿ ನೋಡಿ. ಯಾಕೆ ಅಂತಂದ್ರೆ ಇವತ್ತು ನಮ್ಮಲ್ಲಿ ವ್ಯವಸ್ಥೆ ಬದಲಾವಣೆ ಆಗಬೇಕು. ಏನು ನಾವು ಮತದಾರರಿದ್ದೀವಿ, ನಮಗೆ ಯಾರು ಅನುಕೂಲ ಇದೆ, ನಮ್ಮ ಮನೆ ಬಾಗಿಲಿಗೆ ಬಂದ ಪ್ರಶ್ನೆ ಯಾರು ನಮ್ಮನ್ನು ಏನು ಸಮಸ್ಯೆ ಕೇಳ್ತಾನೋ ಅಂಥವನಿಗೆ ಮತ ಹಾಕ್ಕೊಂಡು, ಯಾವತ್ತು ನಮ್ಮ ಮತದಾರ ತಪ್ಪೇನು, ಅವ್ರು ಕೊಡೋಂಥ ಲಂಚಕ್ಕೆ ಆಸೆ ಬಿದ್ದು 500,000 ಓಟ್ಗೆ ಆಸೆ ಬಿದ್ದು ನಾವು ಲಂಚ ಅನ್ಬಿಡಿ ಸರ್, ಆ ಒಂದು ದುಡ್ಡು ಆಸೆ ಪಟ್ಟು ನಾವು ಹೌದು ಏಸಿಗೆ ಆಸೆ ಪಟ್ಟು ನಾವು ಯಾವತ್ತು ಅವ್ರಿಗೆ ಮತ ಕೊಡ್ತೀವೋ ಅವತ್ತು ಅವರು ನಮ್ಮನ್ನು ತುಳಿತಾರೆ. ಅವ್ರು ಇವತ್ತು ಒಂದು 25 ಕೋಟಿ ಖರ್ಚು ಮಾಡ್ತಾರೆ ಒಂದು MLA ಆಗಬೇಕಾದ್ರೆ. ಆ 25 ಕೋಟಿ ಎಲ್ಲಿ ತಗೊಂತಾರೆ ವಾಪಸ್ಸು, ನಮ್ಮಿಂದಾನೇ ತಗೊಂತಾರೆ ಅನ್ನೋದು ನಮ್ಮ ಮತದಾರ ಏಸಿಗೆ ತಿಂತಾರಲ್ಲ ಅವ್ರಿಗೆ ಅರ್ಥ ಆಗಬೇಕದು. ಸರ್, ಈ ಒಂದು ಕೃಷಿಗೆ ಸಂಬಂಧಪಟ್ಟಂಥ ಒಂದು ತುಂಬ ಒಳ್ಳೆ ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ಈ ಏಸಿಗೆ ರಾಜಕಾರಣದ ಬಗ್ಗೆ ಮಾತಾಡ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಜನನೂ ಕೂಡ ತಪ್ಪು ತಿಳ್ಕೊಳ್ಳೋದು ಬೇಡ. ಒಂದು ರೀತಿ ಈ ಕಾರ್ಯಕ್ರಮದ ಮುಖಾಂತರನೇ ನಾವು ಜನರನ್ನ ಒಂದಿಷ್ಟು ಅರಿವು ಮೂಡಿಸ್ಬೇಕು ಅಂತ ನನಗೆ ತಾವು ಇಷ್ಟೆಲ್ಲ ಹೇಳಿದ ಮೇಲೆ ಸಮಸ್ಯೆಗಳನ್ನ ನನ್ನ ಮನಸ್ಸಿಗೆ ಬಂದಿದ್ದು. ಇವತ್ತು ರಾಜಕಾರಣವಂತೂ ಎಕ್ಕುಟ್ಟೋಗಿದೆ. ಅದಕ್ಕೆ ಮೂಲ ಕಾರಣನೇ ರೈತರು, ಅಂದ್ರೆ ನಮ್ಮ ಜನ, ಸಾರ್ವಜನಿಕರು. ಯಾಕೆಂದ್ರೆ ಹಳ್ಳಿಯಿಂದನೇ ರಾಜಕಾರಣ. ಪಟ್ಟಣದಲ್ಲಿರೋರೆಲ್ಲ ಏನು
ಬೇರೆ ಬೇರೆ ಹೌದು. ಕಂಟ್ರಿಯಿಂದ ಬಂದಿಲ್ಲ, ಹಳ್ಳಿಯಿಂದನೇ ಹೋಗಿರೋದು. ಇವತ್ತು ಮತ ಚಲಾವಣೆ ಮಾಡುವಂತ ಸಂದರ್ಭದಲ್ಲಿ ಈ ಹಬ್ಬ ಹರಿದಿನಗಳಲ್ಲಿ ಎಲ್ಲ ಹಳ್ಳಿಗೆ ಬರ್ತಾರೆ ಬಿಟ್ರೆ ಹಳ್ಳಿಯಿಂದ ಯಾರು ಸಿಟಿಗೆ ಹೋಗೋದಿಲ್ಲ. ಅಂದ್ರೆ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ನಾವು ಹೋಲಿಕೆಯನ್ನ ಮಾಡ್ಕೊಂಡ್ರೆ ಅದರಿಂದ ನಾನು ಹಳ್ಳಿಗಳಲ್ಲಿ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇದ್ದು ಒಂದು ರೀತಿ ಇವತ್ತು ರಾಜಕಾರಣವನ್ನ ಸಂಪೂರ್ಣವಾಗಿ ಹಣದಿಂದ ನಾವು ಒಂದಿಷ್ಟು ಹಣ ತಗೊಂಡು ನಮ್ಮ ಮತವನ್ನು ಚಲಾವಣೆ ಮಾಡಿ ಈ ಕೆಟ್ಟ ರಾಜಕಾರಣದ ಸಂಸ್ಕೃತಿ ಬೆಳೆಯೋಕ್ಕೆ ನಾವೇ ಎಲ್ಲರೂ ಕಾರಣ ಆಗಿಲ್ವಾ? ಹೌದು ಸರ್, 100ಕ್ಕೆ 100 ಭಾಗ ಇದು ಸತ್ಯನೇ. ಯಾಕೆ ಅಂತಂದರೆ ಇವತ್ತು ನಾನು ಹೇಳೋದು ಇದನ್ನೇ, ಇವಾಗ ನಾನು ಏನು ಆಸೆ ಪಟ್ಟು ಇದ್ರ ಮೇಲೆ ಬಂಡವಾಳ ಆಗ್ತಾ ಇದ್ದೀನಿ, ಇದರಿಂದ ಏನೋ ನಾನು ತಗೊಂತೀನಿ ಅನ್ನೋ ನಿರೀಕ್ಷೆ ಮೇಲೆ. ಆ ರಾಜಕಾರಣಿನೂ ಅಷ್ಟೇ ಅಲ್ವಾ, ನಮ್ಮ ಮತದಾರರಿಗೆ ದುಡ್ಡು ಕೊಡ್ತಾನೆ ಅಂತಂದಾಗ ಆ ಎಸ್ಗೆ ನಾವು ತಗೊಂಡಾಗ ನಾವು ಯೋಚನೆ ಮಾಡಬೇಕು ಬುದ್ಧಿಜೀವಿಗಳಾಗಿ. ಇವನು ನಮ್ಮಿಂದ ನಮಗೆ 500,000 ಕೊಡ್ತಾ ಇದ್ದಾನಲ್ಲ, ಅದನ್ನು ಎಲ್ಲಿ ತಗಂತಾನೆ, ನಮ್ಮಿಂದ ತಗಂತಾನೆ, ಅವನು ಎಲ್ಲಿ ತಂದ ಈ ದುಡ್ಡನ್ನ ಅನ್ನೋ ಒಂದು ಪರಿಜ್ಞಾನ ನಮ್ಮ ಜನಸಾಮಾನ್ಯರಿಗೆ ಯಾವತ್ತು ಬರುತ್ತೋ ಅವತ್ತು ರೈತರ ಬದುಕು ಹಸನಾಗ್ತದೆ. ಆಮೇಲೆ ರೈತರು ಯಾವತ್ತೂ ಅಷ್ಟೇ ಏನೇ ವಿಚಾರವಾಗಿ ಒಗ್ಗಟ್ಟಾಗಿ ರೈತರು ಯಾವುದೇ ಅಧಿಕಾರಿನ ನಾವು ಇರೋ ಕಡೆ ಕರೆಸಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋ ಮಟ್ಟಕ್ಕೆ ನಾವು ಹೋಗ್ತಿರೋ ಅವತ್ತು ನೀವು ಹೇಳ್ದಂಗೆ ರೈತ ದೇಶದ ಬೆನ್ನೆಲುಬು ಅಂತ 100ಕ್ಕೆ 100 ಭಾಗ ಹೇಳ್ಬೋದು. ರೈತನ ಬದುಕು ಹಸನಾಗ್ತದೆ. ಇವತ್ತಿನ ಸ್ಥಿತಿ ರೈತ ಈ ಮಟ್ಟಕ್ಕೆ ಬಂದು ನೀವು ಹೇಳಿದ್ರಲ್ಲ ಆತ್ಮಹತ್ಯೆ ಯಾಕೆ ಮಾಡ್ಕೊತಾನೆ? ಇವತ್ತು ನಾನು ಈ ಗಿಡನ ನೆಟ್ಟು ಇದನ್ನು ಈ ಹಂತದವರೆಗೂ ಒಂದು ಫಸಲು ತೆಗೆದು ಮಾರ್ಕೆಟಿಂಗ್ ಮಾಡೋ ಅಂಥದ್ವರೆಗೂ ಬಂದರೆ ನಾನು ಇವತ್ತು ಇದಕ್ಕೆ 8 ಲಕ್ಷ ಖರ್ಚು 2 ಎಕರೆಗೆ 8 ಲಕ್ಷ ಖರ್ಚು. ಹೌದು ಸರ್, ಬೆಳೆ ಗಿಡ ನೆಟ್ಟಾಗಿಂದ ಹಿಡಿದು ಇದ್ರ ಫಸಲು ಮಾರ್ಕೆಟ್ಗೆ ಹೋಗೋವರೆಗೂ 8 ಲಕ್ಷ ಖರ್ಚಾಗಿರುತ್ತೆ. ನನ್ನ ದುರಾದೃಷ್ಟ ಈ ಹಂತದಲ್ಲಿದ್ದಾಗ ಅತಿವೃಷ್ಟಿ ಅನಾವೃಷ್ಟಿ ಆಗಿಲ್ಲ, ಮಳೆ ಹಾನಿ ಆಯಿತೋ ಇಲ್ಲ ಬೆಲೆ ಕುಸಿತ ಆಯಿತೋ ಆದಾಗ ನಮಗೆ 8 ಲಕ್ಷ ಬರಲಿಲ್ಲ ಅಂದಾಗ ಇದ್ರ ಕೊಟ್ಟಿರ್ತಕ್ಕಂಥ ಸಾಲಗಾರರು ಏನು ಮಾಡ್ತಾರೆ? ಮನೆ ಬಾಗಿಲಿಗೆ ಬರ್ತಾರೆ. ಆಗ ನಾವೇನು ಮಾಡ್ತೀರಿ? ಮಾನ ಮರ್ಯಾದೆ ಪ್ರಶ್ನೆ ನಮ್ಮದು. ರೈತರು ಹಳ್ಳಿಗಳಲ್ಲಿ ಮಾನ ಮರ್ಯಾದೆಗೂ ಅದೇನು ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅಂತಾರಲ್ಲ, ಆ ರೀತಿ ಸಾಲಗಾರರು ಕಾಟ ತಡಿಲಾರ್ದೆ ಆತ್ಮಹತ್ಯೆಗೆ ಯತ್ನ ಮಾಡ್ತಾರೆ. ಇದನ್ನು ಯಾಕೆ ನಾವು ಮಾರ್ಕೆಟಿಂಗ್ ವ್ಯವಸ್ಥೆ ತಾವು ಹೇಳಿದ್ರಿ 2021ರಲ್ಲಿ 19ರಲ್ಲಿ 22ರಲ್ಲಿ 3 ಬಾರಿ ಕೊಟ್ಟೆ ಜಿಲ್ಲಾಧಿಕಾರಿಗಳಿಗೆ. ನಾನು ನನ್ನ ಟ್ರ್ಯಾಕ್ಟ್ರಲ್ಲಿ 2 ಟನ್ ದ್ರಾಕ್ಷಿ ಕೊಯ್ಕೊಂಡು ಹೋಗಿ ಪ್ರತಿಭಟನೆ ಮಾಡಿದೆ. ಮಾರ್ಕೆಟ್ ಬೇಕು. ಇಡೀ ಇವತ್ತು ಆಂಧ್ರದಲ್ಲಿ ದ್ರಾಕ್ಷಿ ಬೆಳೆಯಲ್ಲ, ಕೇರಳದಲ್ಲಿ ಬೆಳೆಯಲ್ಲ, ತಮಿಳ್ನಾಡಲ್ಲಿ ಬೆಳೆಯಲ್ಲ, ಮಾರ್ಕೆಟ್ ಅಲ್ಲಿದೆ. ನಮ್ಮ ದುರದೃಷ್ಟಕರ ನಮ್ಮ ಭಾಗದಲ್ಲಿ ದ್ರಾಕ್ಷಿ ಯಥೇಚ್ಛವಾಗಿ ಬೆಳೆಯೋಂಥ ಭಾಗದಲ್ಲಿ ಮಾರ್ಕೆಟ್ ಇಲ್ಲ. ಇವತ್ತು ಮಾರ್ಕೆಟ್ ಇದ್ದರೆ ಇವತ್ತು 500 kg 1000 kg ಒಂದೊಂದು ದಿವಸಕ್ಕೆ ಒಬ್ಬೊಬ್ಬ ರೈತ ಒಂದು 2 ಆಳುಗಳು ನೆಡ್ಸ್ಕೊಂಡು ಕಟ್ ಮಾಡಿಸ್ಕೊಂಡು ಅವರೇ ಹೋಗಿ ಪ್ರತಿದಿನ ಮಾರಾಟ ಮಾಡ್ಕೊಬೋದು. ಅಂಥ ವ್ಯವಸ್ಥೆ ಬೇಕು. ಆಮೇಲೆ ಶೈತ್ಯಾಗಾರ, ಸ್ಟೋರೇಜು. ಇವತ್ತು ಎಷ್ಟೋ ಬೆಳೆಗಳು ಇವತ್ತು ದಾಳಿಂಬೆ ಆಗ್ಬೋದು, ದ್ರಾಕ್ಷಿ ಆಗ್ಬೋದು, ವೆರೈಟಿ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ತಾಲೂಕು ಎಸ್ಪೆಷಲಿ ವರ್ಲ್ಡಲ್ಲಿ ಏನೇನು ಬೆಳೆ ಬೆಳಿಬೋದು ಆ ಎಲ್ಲ ಬೆಳೆನೂ ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ, ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ, 2 ಹೋಬಳಿಯಲ್ಲಿ ಬೆಳಿಬೋದು ಅಂತ ವರ್ಲ್ಡ್ ಬುಕ್ ಆಫ್ ರೆಕಾರ್ಡಲ್ಲಿ ಎಂಟ್ರಿ ಆಗಿದೆ. ಮಣ್ಣಿನ ಫಲವತ್ತತೆ 100ಕ್ಕೆ 100 ಭಾಗನೂ ಯಥೇಚ್ಛವಾಗಿದೆ. ವರ್ಲ್ಡಲ್ಲಿ ಏನೇನು ಬೆಳೆ ಬೆಳೀತಾರೋ ಆ ಎಲ್ಲ ಬೆಳೆನೂ ನಮ್ಮ ಭೂಮಿಯಲ್ಲಿ ಬೆಳೆದು ತೋರಿಸಿದ್ದೀವಿ. ಒಟ್ಟಾರೆ ನಮ್ಮ ರೈತರಿಗೆ ಈ ದಾಳಿಂಬೆಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಇದು ಯಾವ ರೀತಿ ಬೆಳಿಬೇಕು, ಯಾವಾಗ ಬೆಳಿಬೇಕು, ಯಾವ ಹಂತದಲ್ಲಿ ಇದಕ್ಕೆ ಔಷಧಿಗಳನ್ನ ಕೊಡಬೇಕಾಗತ್ತೆ, ಒಂದಿಷ್ಟು ಮಾಹಿತಿಯನ್ನು ಸರ್.